ಅದು 8 ಜಿಲ್ಲೆಗಳ ಜೀವನಾಡಿ. ಭತ್ತದ ಕಣಜಕ್ಕೆ ನೀರು ಹರಿಸೋ ಪುಣ್ಯ ನದಿ, 10 ನಗರಗಳ ದಾಹ ತಣಿಸೋ ನದಿ. ಆದರೆ ಕಾರ್ಖಾನೆ ತ್ಯಾಜ್ಯದಿಂದ ನದಿಯ ಬಣ್ಣವೇ ಬದಲಾಗಿದೆ. ಈ ಸಂಬಂಧ TV9 ವರದಿ ಮಾಡ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಹಸಿರು, ಎಲ್ಲಿ ನೋಡಿದ್ರೂ ಹಸಿರು. ಸ್ಫಟಿಕದಂತೆ ಫಳಫಳ ಹೊಳಿಬೇಕಿದ್ದ ತುಂಗಭದ್ರೆಯ ನೀರು ಹಸಿರು ಬಣ್ಣಕ್ಕೆ ಬದಲಾಗಿದೆ. ಇದೇ ನೀರು ಕುಡಿಯೋದಕ್ಕೂ ಬಳಕೆ ಆಗ್ತಿದೆ, ಕೃಷಿ ಜಮೀನಿಗೂ ಪೂರೈಕೆ ಆಗ್ತಿದೆ. ಗದ್ದೆಯಲ್ಲಿ ಹಸಿರು ನೀರು ಹೇಗೆ ಹರಿತಿದೆ ನೋಡಿ. ತುಂಗಭದ್ರೆ ಒಡಲಿಗೆ ಕಾರ್ಖಾನೆ ತ್ಯಾಜ್ಯ, ಹಸಿರು ಬಣ್ಣಕ್ಕೆ ತಿರುಗಿದ ನದಿ. TV9 ವರದಿ ಬಿಗ್ ಇಂಪ್ಯಾಕ್ಟ್, ಸಕ್ಕರೆ ಕಾರ್ಖಾನೆಗೆ ನೋಟಿಸ್. ತುಂಗಭದ್ರೆ ಚಿಕ್ಕಮಗಳೂರಿನಲ್ಲಿ ಹುಟ್ಟಿ ಶಿವಮೊಗ್ಗ ಮೂಲಕ ಹಾದು ದಾವಣಗೆರೆ, ಹಾವೇರಿ, ವಿಜಯನಗರ, ಬಳ್ಳಾರಿ, ಗದಗ್, ಕೊಪ್ಪಳ, ರಾಯಚೂರು ಅಂತ 7 ಜಿಲ್ಲೆಗಳ ಮೂಲಕ ಹರಿಯೋ ನದಿ. ಲಕ್ಷ ಲಕ್ಷ ಜನರಿಗೆ ಕುಡಿಯೋ ನೀರು, ಲಕ್ಷ ಲಕ್ಷ ರೈತರ ಗದ್ದೆಗೆ ಈ ನೀರೇ ಆಸರೆ. ಆದ್ರೆ ಗದಗ್ ಜಿಲ್ಲೆಯಲ್ಲಿ ಹರಿತಿರೋ ತುಂಗಭದ್ರೆ ಹಸಿರು ಬಣ್ಣಕ್ಕೆ ತಿರುಗಿದಾಳೆ. ಈ ಬಗ್ಗೆ TV9 ವರದಿ ಮಾಡ್ತಿದ್ದಂತೆ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಈ ಬಗ್ಗೆ ತನಿಖೆ ಮಾಡ್ತಿದ್ದಂತೆ ಸಕ್ಕರೆ ಕಾರ್ಖಾನೆ ತ್ಯಾಜ್ಯವೇ ಕಾರಣ ಅನ್ನೋ ಅನುಮಾನ ಶುರುವಾಗಿದೆ. ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ಈ ಸಂಬಂಧ ಸಕ್ಕರೆ ಕಾರ್ಖಾನೆಗೆ ನೋಟಿಸ್ ನೀಡಿದ್ದಾರೆ. ಅದರ ಬಗ್ಗೆ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ನಂತರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಇನ್ಸ್ಪೆಕ್ಷನ್ ಮಾಡಿದ ನಂತರ ಜಿಲ್ಲಾಧಿಕಾರಿಗಳು ತಮಗೆ ಇದು ಎಲ್ಲ ಇಂಥದ್ದು ಮಾಡ್ಬೋದು ಮಾಡಬಾರ್ದು ಅನ್ನುವಂಥ ಸಮಾಧಾನದ ನಿರ್ಣಯಗಳನ್ನು ಪಡೆದು ಅದೇನು ಫ್ಯಾಕ್ಟ್ರಿಗೆ ಸೂಚನೆಯನ್ನು ಕೊಡಬೇಕು ಆ ಸೂಚನೆಯನ್ನು ಕೊಡ್ತೀವಿ. ಗದಗ್ ಜಿಲ್ಲೆ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಬಳಿ ಇರೋ ವಿಜಯನಗರ ಶುಗರ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ಸಕ್ಕರೆ ಕಾರ್ಖಾನೆಯಿಂದ ನದಿಗೆ ನೀರು ಬಿಡಲಾಗ್ತಿದೆ. ಅವೈಜ್ಞಾನಿಕವಾಗಿ ತ್ಯಾಜ್ಯ ನೀರು ಬಿಡ್ತಿದೆ. ಹೀಗಾಗಿ ತ್ಯಾಜ್ಯ ನೀರು ಬಿಡುಗಡೆ ಮಾಡದಂತೆ ಕಾರ್ಖಾನೆಗೆ ನಿರ್ಬಂಧ ಹೇರಲಾಗಿದೆ. ಜನವರಿ 21ರಂದೇ ಕಂದಾಯ ಇಲಾಖೆ ಅಧಿಕಾರಿಗಳ ಮೂಲಕ ನೋಟಿಸ್ ನೀಡಲಾಗಿದ್ದು, ಸಕ್ಕರೆ ಕಾರ್ಖಾನೆಗೆ ಹೋಗಿ ಪ್ರತಿಯೊಂದು ರೀತಿಯಲ್ಲಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ಅಷ್ಟೇ ಅಲ್ಲ, ಕಾರ್ಖಾನೆ ವಿರುದ್ಧ ತನಿಖೆಗೆ ಉನ್ನತ ಮಟ್ಟದ ಸಮಿತಿಯನ್ನ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ. ಇಂದಿನಿಂದಲೇ ಈ ಸಮಿತಿ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿದೆ. TV9 ವರದಿ ಬಳಿಕ ಸರ್ಕಾರ ಅಲರ್ಟ್ ಆಗ್ತಿದ್ದಂತೆ ಸಕ್ಕರೆ ಕಾರ್ಖಾನೆಯವರಿಗೆ ಢವ ಢವ ಶುರುವಾಗಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.